ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು: ರಸ್ತೆ ಪಕ್ಕ ಉರುಳಿ ಬಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ 26 ಮಂದಿ ಪ್ರಯಾಣಿಕರು. 15 ಪ್ರಯಾಣಿಕರಿಗೆ ಗಾಯಾಳುಗಳಿಗೆ ಮುದ್ದೇನಹಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮುಖ್ಯ ಶಿಕ್ಷಕ ಎಂ ಶಂಕರ್ ಅಮಾನತು ಖಂಡಿಸಿ ಗುಡಿಬಂಡೆ ಬಿಇಒ ಕಚೇರಿ ಮುಂದೆ ಪೋಷಕರ ಪ್ರತಿಭಟನೆ. ಕೂಡಲೇ ಮುಖ್ಯ ಶಿಕ್ಷಕರ ಅಮಾನತು ಆದೇಶ ರದ್ದತಿಗೆ ಪೋಷಕರ ಆಗ್ರಹ. ಚಿಂತಾಮಣಿಯಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘಿಸಿ ನಮೂನೆಗಳ ವಿತರಣೆ. ಗುಂಪು ಕಟ್ಟಿಕೊಂಡು ಎನ್ಯುಮರೇಷನ್ ನಮೂನೆ ವಿತರಿಸುತ್ತಿರುವ ಬಿಎಲ್ಒಗೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ತರಾಟೆ. ಬೈಕ್ ಪಾರ್ಕಿಂಗ್ ವಿಷಯದಲ್ಲಿ ಇಬ್ಬರ ನಡುವೆ ಘರ್ಷಣೆ. ವ್ಯಕ್ತಿಯ ಮೇಲೆ ಕತ್ತರಿಯಿಂದ ಹಲ್ಲೆ. ಚಿಂತಾಮಣಿ ನಗರದ ಜೋಡಿ ರಸ್ತೆಯ ಹೂವಿನ ಅಂಗಡಿ ಬಳಿ ಶುಕ್ರವಾರ ರಾತ್ರಿ ಘಟನೆ. ಹಲ್ಲೆಗೆ ಸಂಬಂಧಿಸಿ ಪೊಲೀಸರ ಪರಿಶೀಲನೆ. ವಾರ್ತೆಗಳ ವಿವರ. ಗಣಿ ಟಿಪ್ಪರ್ಗಳ ಅಟ್ಟಹಾಸ ಮುಂದುವರೆದಿದೆ. ಪ್ರಯಾಣಿಕರನ್ನು ತುಂಬಿಕೊಂಡು ಹೋಗುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಹಿಂಭಾಗಕ್ಕೆ ಗಣಿ ಟಿಪ್ಪರ್ ಡಿಕ್ಕಿಯಾದ ಪರಿಣಾಮ ಸಾರಿಗೆ ಬಸ್ ಪಲ್ಟಿಯಾಗಿ 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ಇಂದು ನಡೆದಿದೆ. ಇಷ್ಟಕ್ಕೂ ಘಟನೆ ನಡೆದಿದ್ದು ಎಲ್ಲಿ, ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇಂದಿನ ಅಪಘಾತ ಸುದ್ದಿ ನೋಡೋದಕ್ಕೂ ಮೊದಲು ನಿಮಗೆ ಒಂದು ವಿಡಿಯೋ ತೋರಿಸಬೇಕಿದೆ. ಸಾರ್ವಜನಿಕರಲ್ಲಿ ಶಾಸಕರ ಬಗ್ಗೆ ಎಂತಹ ಅಭಿಪ್ರಾಯ ಇದೆ ಅನ್ನೋದಕ್ಕೆ ಈ ವಿಡಿಯೋ ಒಂದು ಜೀವಂತ ಉದಾಹರಣೆ. ಇಷ್ಟಕ್ಕೂ ವಿಡಿಯೋ ಏನು ಅಂತ ನೀವೇ ನೋಡಿ. ಕೆಲಸಕ್ಕೆ ಬರ್ತಿದ್ದ ಶಾಸಕರು ಅಲ್ಲ, ನಮ್ಮ ಶಾಸಕರು ಇದ್ದಾರೆ, ಇದ್ದು ಕೆಲಸಕ್ಕೆ ಬರ್ತಿದ್ದ ಶಾಸಕರು ಏನು ತಲೆಗೆ ಹಾಕೋಣಲ್ಲ. ಬಿಡು, ನಮ್ಗೇನೋ ಬರೋದ್ ಬರ್ತದೆ, ನಾವೆಲ್ಲ ಇರ್ತೀವಿ. ನಾ ಚಿಕ್ಕಬಳ್ಳಾಪುರದಾಗ ಐತಿ ನಾನು ಪರ್ಮನೆಂಟ್ ಆಗ ಅಂತ ಹೇಳ್ಬಿಟ್ಟು ಬೆಂಗಳೂರು ಸೇರ್ಕೊಂಡ ಆಯ್ತು. ನೋಡ್ಬೇಕಂದ್ರೆ ಒಂದು 5,000-10,000 ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಏನಂತ ಶಾಸಕರು ಇದ್ಬಿಟ್ರೆ ನಮ್ಮ ರೋಡ್ಗಳು, ನಮ್ಮ ಪ್ರಚಾರಗಳು ಇವೆಲ್ಲ ಹೇಳ್ಬೇಕು. ಶಾಸಕರಾದವರು ಹೇಳ್ಬೇಕು, ಏನಾಯ ಮಾಡ್ತೀರಾ ಅನ್ನೋ ಪ್ರಜ್ಞೆ ಇಲ್ಲ ಅವ್ರಿಗೆ ಜ್ಞಾನನೇ ಇಲ್ಲ. ಆತರ ದುಡ್ಡು ಮಾಡ್ಕೊಳಕತ್ತೆ ಶಾಸಕರು ಇರೋದು. ದುಡ್ಡು ಮಾಡ್ಕೊಂಡಿರುತ್ತೆ ಶಾಸಕರು ಇರೋದಷ್ಟೇ. ದುಡ್ಡು ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು ಶಾಸಕರು ಇರೋದಷ್ಟೇ ಅಲ್ಲ. ಈಗ ಹೋಸ್ತಾರೆ ಟಿಪ್ಪರ್ಗಳಿಲ್ಲ, ನೀರು ಹಾಕೊಂಡು ಹೋಗ್ಬೇಕು. ಅವನು ಹಂಗ್ ಮಾಡಲ್ಲ, ಬರ್ತಾ ಇರ್ತಾರೆ. ಹಿಂಗಾದ್ರೆ ನೋಡಿ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ. ಈಗ ಧೂಳು ಜಾಸ್ತಿ ಇರೋದು. ಏನೋ ಫ್ರೀ ಹಾಸ್ಪಿಟಲ್ ಅಂದ್ರೆ ಬಡವರಿಂದ ದುಡ್ಡು ಖರ್ಚು ಮಾಡಕ್ ಆಗಲ್ಲ. ಫ್ರೀ ಹಾಸ್ಪಿಟಲ್ ಅಂತಿದ್ರೆ ಸರೋಯ್ತು. ಇಲ್ಲ ಅಂದ್ರೆ ಬಡವರು ಬಗ್ಗರು ಎಲ್ಲಿಗೆ ಹೋಗ್ಬೇಕಾಗಿತ್ತು, ಎಲ್ಲಿ ಸಾಲ ಮಾಡ್ಬೇಕಾಗಿತ್ತು. ಯಾರು ಕೊಡ್ತಾರೆ ಇವಾಗ ದುಡ್ಡುಗಳು ತೋರ್ಸೋದಕ್ಕೆ? ಯಾರು ಕೊಡ್ತಾರೆ? ಏನೋ ಇಲ್ಲಿ ಹಾಸ್ಪಿಟಲ್ ಫ್ರೀ ಅಂತ ನೋಡ್ತಾರೆ, ನಮ್ಗ ವಾಸಿ ಮಾಡ್ತಾರೆ. ಓಕೆ, ಪರವಾಗಿಲ್ಲ. ನಾವು ಅದೇ ಕಾಸ್ಟ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿದ್ರೆ ನಮ್ಮಿಂದ ಆಗೋದಾ? ಬಡವರು ಎಲ್ಲಿಂದ ಹೋಗೋದು? ಆಂಬುಲೆನ್ಸ್ ಬೇಕು, ಒಂದ್ 2-3 ಸಾವಿರ 5,000 ಆಸ್ಪತ್ರೆ ಬೇಕು. ಯಾವ್ದು ಬಂದಿಲ್ಲ. ಕೇಳಿದ್ರಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪಣ್ಣನ ಬಗ್ಗೆ ಕ್ಷೇತ್ರದ ಜನತೆಗೆ ಇರೋ ಅಭಿಪ್ರಾಯವನ್ನ. ಅರೆ, ಅಪಘಾತದ ಸುದ್ದಿ ಅಂತ ಇದ್ಯಾವುದೋ ಶಾಸಕರ ಟೀಕೆ ಮಾಡೋ ವಿಡಿಯೋ ಯಾಕೆ ಅಂತೀರಾ? ಈ ಭಾಗದಲ್ಲಿ ಅಪಘಾತ ಆಗೋದಕ್ಕೆ ಶಾಸಕರ ನಿರ್ಲಕ್ಷ್ಯವೂ ಇದೆ ಅನ್ನೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗಣಿಗಾರಿಕೆಗೆ ಮತ್ತು ಗಣಿ ಟಿಪ್ಪರ್ಗಳಿಗೆ ಕಡಿವಾಣ ಹಾಕಲು ಶಾಸಕರು ವಿಫಲರಾಗಿದ್ದಾರೆ. ಧೂಳಿನಿಂದ ಬೆಳೆಗಳು ನಾಶವಾಗುತ್ತಿವೆ, ಜನರು ಕಾಯಿಲೆ ಪಾಲಾಗುತ್ತಿದ್ದಾರೆ. ಆದರೂ ಶಾಸಕರು ಮಾತ್ರ ಬೆಂಗಳೂರು ಸೇರಿ ಜನರ ಕಷ್ಟ ಕೇಳುತ್ತಿಲ್ಲ ಅನ್ನೋದು ಇವರ ಆಕ್ರೋಶಕ್ಕೆ ಕಾರಣ. ಅಷ್ಟೇ ಅಲ್ಲ, ರಸ್ತೆಗಳು ಸರಿಯಿಲ್ಲ, ಜನರ ಮೂಲ ಸೌಕರ್ಯಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಇತ್ಯಾದಿ ಆರೋಪಗಳು ಶಾಸಕರ ವಿರುದ್ಧ ಇವೆಯಾದರೂ ಇಂದಿನ ಅಪಘಾತದ ಸುದ್ದಿಗೂ ಬರೋಣ. ಇಲ್ಲಿ ನೋಡಿ, ಉಲ್ಟಾ ಬಿದ್ದಿರೋ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಕಾಣ್ತಾ ಇದೆಯಲ್ಲ, ಈ ಬಸ್ ಕೋರ್ಲಹಳ್ಳಿಯಿಂದ ಇಂದು ಬೆಳಿಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿತ್ತು. ಬರೋಬ್ಬರಿ 26 ಮಂದಿ ಪ್ರಯಾಣಿಕರು ಈ ಬಸ್ನಲ್ಲಿದ್ದರು. ಆದರೆ ಅತಿ ವೇಗವಾಗಿ ಬಂದ ಟಿಪ್ಪರ್ ಬಸ್ ಹಿಂಭಾಗದ ಡೋರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮೊದಲು ರಸ್ತೆ ಪಕ್ಕದ ಮೋರಿಗೆ ಡಿಕ್ಕಿ ಹೊಡೆದು ನಂತರ ಮರಕ್ಕೆ ಡಿಕ್ಕಿ ಹೊಡೆದು ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಈ ಅಪಘಾತದಲ್ಲಿ ಯಾವುದೇ ಸಾವು ಸಂಭವಿಸಿಲ್ಲವಾದರೂ ಚಾಲಕ ಸೇರಿ 3 ತೀವ್ರ ಗಾಯಗಳಾಗಿದ್ದು 10ಕ್ಕೂ ಹೆಚ್ಚು ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಗೊಂಡ ಎಲ್ಲರನ್ನೂ ಮುದ್ದೇನಹಳ್ಳಿಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನಾನು ಕಂಗನಹಳ್ಳಿಯಿಂದ ಬಸ್ನಾಗ ಬಂದರೆ ಕಣಿವನಾರಾಯಣಪುರ ಬಿಟ್ಟು ಡೌನ್ ಆಗ ಈ ಕಡೆಯಿಂದ ಒಂದು ಅಪ್ಪ ಐತೆ, ಆ ಕಡೆಯಿಂದ ಡೌನು
ಫಾಸ್ಟಾಗಿ ಡ್ರೈವರು ಬಂದ, ಈ ಕಡೆಯಿಂದ ಲಾರಿ ಡ್ರೈವರೂ ಫಾಸ್ಟಾಗಿ ಬಂದ. ಆ ಎರಡು ಕಡೆನೂ ರೋಡ್ ಬೆಂಡ್ ಆಗಿರೋ ಟೈಮ್ನಾಗ ಲಾರಿನೂ ಅಲ್ಲಿಗೆ ಬಂತು, ಬಸ್ಸು ಅಲ್ಲಿಗೆ ಬಂತು. ಆವಾಗ ಬಸ್ಸು ಕಂಟ್ರೋಲ್ ಮಾಡೋಕ್ಕಾಗದೆ ಕೆಳಕ್ಕೆ ಹೋಗಿ ಬಿದ್ದೋಗ್ಬಿಟ್ಟ. ಚಿಕ್ಕಬಳ್ಳಾಪುರ ಘಟಕದ ಕೊರ್ಲಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರುವಂಥ ಒಂದು ನಮ್ಮ ಬಸ್ಸು ಈ ಟರ್ನಿಂಗಲ್ಲಿ ಎದುರುಗಡೆಯಿಂದ ಬರ್ತಾ ಇರೋ ಟಿಪ್ಪರ್ ಲಾರಿ ಮತ್ತು ಬಸ್ಸು ಮುಖಾಮುಖಿಯಾಗಿ ನಮ್ಮ ಬಸ್ಸಿನ ಹಿಂಭಾಗಕ್ಕೆ ಟಿಪ್ಪರ್ ಲಾರಿಯ ತಗುಲಿದ್ರಿಂದ ಚಾಲಕರಿಗೆ ನಿಯಂತ್ರಣ ತಪ್ಪಿ ಬಸ್ಸು ಒಂದು ಸೈಡಲ್ಲಿ ಅಪ್ಸೆಟ್ ಆಗಿದೆ. ಇದರಿಂದ ಇಬ್ಬರಿಗೆ ಹೆಚ್ಚಿನ ಗಾಯ ಆಗಿದೆ ಮತ್ತು 6-7 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದೆ. ಈಗ ವೆಹಿಕಲ್ ತೆರವು ಮಾಡುವಂಥ ಕಾರ್ಯ ಮಾಡ್ತಾ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. KSRTC ಬಸ್ದು ಆಕ್ಸಿಡೆಂಟ್ ಆಗಿದೆ. ಬೇಸಿಕಲಿ ಇದು ಕಡಿಮೆ ನಾರಾಯಣಪುರ VTU ಕ್ಯಾಂಪಸ್ ಪಕ್ಕದಲ್ಲಿ ಇದು ಬಸ್ ಒಂದು ಪಲ್ಟಿ ಆಗಿದೆ. ಅರೌಂಡ್ 11:30 ಬಸ್ ಕೊಲ್ಲಪಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಟಿಪ್ಪರ್ ಕ್ರಾಸ್ ಮಾಡ್ತಾ ಇದ್ರು. ಆ ಟೈಮ್ಗೆ ಗಾಡಿ ಪಲ್ಟಿ ಆಗಿದೆ. ಟೋಟಲ್ 26 ಪ್ಯಾಸೆಂಜರ್ಸ್, ಡ್ರೈವರ್ ಕಂಡಕ್ಟರ್ ಕೂಡ ಇದ್ದರು. ಬಟ್ ಎಲ್ಲರಿಗೆ ಸಣ್ಣ ಪುಟ್ಟ ಇಂಜರೀಸ್ ಆಗಿದೆ, ಯಾರಿಗೂ ಮೇಜರ್ ಇಂಜರೀಸ್ ಆಗಿಲ್ಲ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ನಾವು. ಮತ್ತು KSRTCದವರು RTOದವರು ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಪತ್ತೆ ಮಾಡ್ತೀವಿ ಯಾಕೆ ಈ ಥರ ಆಗಿದೆ. ರೋಡ್ನಲ್ಲಿ ರೋಡ್ ಸೇಫ್ಟಿ ಬಗ್ಗೆ ಏನು ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇದೆ, ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಟೋಟಲ್ 26 ಜನ ಇದ್ದರು. ಎಲ್ಲರಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಸುಮಾರು ಜನ ಇಲ್ಲಿ ನಮಗೆ ಕೂಡ ಸಿಕ್ಕಿದ್ರು, ಪ್ಯಾಸೆಂಜರ್ ಎಲ್ಲರೂ ಸಿಕ್ಕಿದ್ರು. ಅವ್ರಿಗೆ ಜಾಸ್ತಿ ಗಾಯ ಆಗಿಲ್ಲ. ಅವ್ರಿಗೆ ಕೂಡ ಫಸ್ಟ್ ಏಡ್ಗೋಸ್ಕರ ಕಳಿಸಿದ್ರು. ಅವ್ರಿಗೆ ಹೇಳ್ತಾ ಇದ್ರು ಏನು ಹೈ ಸ್ಪೀಡಲ್ಲಿ ಹೋಗ್ತಾ ಇತ್ತು ಬಸ್, ಆ ಟೈಮ್ ಪಲ್ಟಿ ಆಗಿದೆ. ಸೊ RTOದವರು ಮತ್ತು ನಾವು ಕೂಡ ನಮ್ಮ ಆ್ಯಕ್ಸಿಡೆಂಟ್ ಕೇಸ್ ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ ಯಾರು ತಪ್ಪಿದೆ, ಆಮೇಲೆ ಆ್ಯಕ್ಷನ್ ತಗೋತೀವಿ. ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ದರು KSRTC ಕಂಡಕ್ಟರ್ ಪ್ರಕಾರ. ಡ್ರೈವರ್ಗೆ ಸ್ವಲ್ಪ ಜಾಸ್ತಿ ಹೇಟ್ ಆಗಿದೆ, ಏನು ತಲೆ ಮೇಲೆ ಹೇಟ್ ಆಯಿತು. ಬಟ್ ಅವ್ರಿಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ನಮ್ಮ ಮಾಹಿತಿ ಪ್ರಕಾರ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಪ್ಯಾಸೆಂಜರ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಯಾರಿಗೆ ಮುದ್ದೇನಹಳ್ಳಿಯಲ್ಲಿ ಉಚಿತ ಚಿಕಿತ್ಸೆ ಸಿಗುತ್ತಿರುವ ಕಾರಣ ಬಡವರು ಬಚಾವಾಗಿದ್ದಾರೆ. ಅದೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಲಕ್ಷಾಂತರ ರೂಪಾಯಿ ವೆಚ್ಚವಾದರೆ ಯಾರು ಭರಿಸುತ್ತಿದ್ದರೋ? ಶಾಸಕರು ರಸ್ತೆ ದುರಸ್ತಿ, ಗಣಿ ಟಿಪ್ಪರ್ಗಳಿಗೆ ಕಡಿವಾಣ ಹಾಕಲು ಯಾಕೆ ಮುಂದಾಗುತ್ತಿಲ್ಲ ಎಂಬುದು ಆ ಭಾಗದ ಜನರ ಆಕ್ರೋಶದ ನುಡಿಯಾಗಿದೆ. ಈಗ ಅರ್ಥ ಆಯ್ತಲ್ವೇ ಶಾಸಕರ ಬಗ್ಗೆ ಮೊದಲು ಯಾಕೆ ಹೇಳಿದೆ ಅಂತ. ಇನ್ನು ಬಸ್ ಪಲ್ಟಿಯಾಗಿರುವ ವಿಚಾರ ತಿಳಿದು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು RTO ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಪರಿಶೀಲಿಸಿ ಅಪಘಾತಕ್ಕೆ ಕಾರಣ ಏನು ಎಂಬ ಬಗ್ಗೆ ತಿಳಿಯಲಾಗುವುದು. ನಂತರ ಕ್ರಮ ಜರುಗಿಸುವುದಾಗಿ SP ಹೇಳಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರ ಅಮಾನತು ಆದೇಶ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಮಾನತು ಆದೇಶ ವಾಪಸ್ ಪಡೆಯಲು ಒತ್ತಾಯಿಸಲಾಯಿತು. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರ ಅಮಾನತು ಆದೇಶ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಲೆಯ ವಿದ್ಯಾರ್ಥಿಗಳ, ಪೋಷಕರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಮಾನತು ಆದೇಶ ವಾಪಸ್ ಪಡೆಯಲು ಒತ್ತಾಯಿಸಲಾಯಿತು. ಒಂದೆಡೆ ಇಲಾಖೆ ಸೇವಾ ನಿಯಮಾವಳಿಗಳ ಉಲ್ಲಂಘನೆ ಆಧಾರದ ಮೇಲೆ ಈ ಶಿಸ್ತು ಕ್ರಮ ಕೈಗೊಂಡಿದ್ದರೆ, ಮತ್ತೊಂದೆಡೆ ಶಾಲೆ ಅಭಿವೃದ್ಧಿಗೆ ಶ್ರಮಿಸಿದ ಶಿಕ್ಷಕನಿಗೆ ಅನ್ಯಾಯವಾಗಿದೆ ಎಂದು ಪೋಷಕರು ವಾದಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಉಪ್ಪಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಕೆಲ ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಕೇವಲ 100 ಮಕ್ಕಳು ಮಾತ್ರ ದಾಖಲಾಗುತ್ತಿದ್ದರು. ಆದರೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶಂಕರ್ ಅವರ ನೇತೃತ್ವದಲ್ಲಿ ಇಂಗ್ಲಿಷ್ ಮಾಧ್ಯಮ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒತ್ತು ನೀಡಿದ್ದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದಾರೆ. ಆದರೆ 1865ರ ಬ್ರಿಟಿಷರ ಕಾಲದ ಶಾಲಾ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೀವಾಪಾಯದಲ್ಲಿದ್ದಾರೆ.
ಈ ಬಗ್ಗೆ 2 ವರ್ಷಗಳಿಂದ ಶಾಸಕರು ಹಾಗೂ ಉಪನಿರ್ದೇಶಕರಿಗೆ ಮನವಿ ಮಾಡಿದರೂ ಇಲಾಖೆ ಕ್ರಮ ಕೈಗೊಂಡಿರಲಿಲ್ಲ. ಮಕ್ಕಳ ಸುರಕ್ಷತೆಯ ಹಿತದೃಷ್ಟಿಯಿಂದ ಶಿಕ್ಷಕರು ಈ ಸಮಸ್ಯೆಯನ್ನು ಸಾರ್ವಜನಿಕವಾಗಿ ಪ್ರಸ್ತಾಪಿಸಿದ್ದಕ್ಕೆ ಅವರನ್ನು ಅಮಾನತು ಮಾಡಿರುವುದು ನ್ಯಾಯಸಮ್ಮತವಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಏನು ಗುಡಿಬಂಡೆ ಪಟ್ಟಣದಲ್ಲಿ ಏಕೈಕ ಒಂದು ಶಾಲೆ ಖಾಸಗಿ ಶಾಲೆಗಳಿಗೆ ಮಿಂಚುವಂಥ ಒಂದು ಸರ್ಕಾರಿ ಶಾಲೆ ಆಗಿದೆ. ಕಾರಣ ಏನಂದರೆ ಇಂದಿನ ಒಂದು 2-3 ವರ್ಷಗಳ ಹಿಂದೆ ನೋಡಿದ್ರೆ ಇಲ್ಲಿ ಕೇವಲ 100 ಜನ ಮಕ್ಕಳು ಮಾತ್ರ ದಾಖಲಾತಿ ಆಗ್ತಾಯಿತ್ತು. ಈಗ ಶಂಕರ್ ಸರ್ HM ಅಂತ ಬಂದ ಮೇಲೆ ಅವರ ಸ್ವ-ಇಚ್ಛೆಯಿಂದ ಮತ್ತು ಇತರ ದಾನಿಗಳ ಮುಖಾಂತರ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅಂತ ಒಂದು ಸರ್ಕಾರದ ಒಂದು ಆದೇಶ ಏನಿದೆ, ಸರ್ಕಾರಿ ಶಾಲೆ ಉಳಿಸಿ ಅಂತ ಇದು ಮಾಡ್ತಾ ಇದ್ದಾರೆ. ನಮ್ಮ DDP ಅವರು ಏನು ಮಾಡ್ತಾ ಇದ್ದಾರೆ, ಖಾಸಗಿ ಶಾಲೆಯವರಿಗೆ ಇದು ಉತ್ತೇಜನ ನೀಡ್ತಾ ಇದ್ದಾರೆ. ಇಲ್ಲಾಂದರೆ ನಮ್ಮ ಮಕ್ಕಳಿಗೆ ಫೀಸ್ ಆದರೂ ಕಟ್ಟಲಿ, ನಾವು ಖಾಸಗಿ ಶಾಲೆಗೆ ಸೇರಿಸುವೆ, ಇಲ್ಲಾಂದರೆ ಸರ್ಕಾರಿ ಶಾಲೆ ಆದರೂ ಉಳಿಸಿ. ಅವ್ರು ಏನು ಹೇಳಿದ್ದಾರೆ ನಮ್ಮ ಶಂಕರ್ ಸರ್ ಅವರು ಒಂದು ಮನವಿ ಪತ್ರ ಕೊಡೋ ಬದಲಾಗಿ ಒಂದು ಮಾಧ್ಯಮ ಮುಖಾಂತರ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಇಲ್ಲಿ ಸರ್ಕಾರಿ ಇದು ಕೊಠಡಿಗಳ ದುರಸ್ತಿಯಲ್ಲಿದೆ, ಶಿಥಿಲಾವಸ್ಥೆಯಿದೆ, ಇದು ಸರಿಪಡಿಸಿ ಅಂತ ಮಾನ್ಯ ಶಾಸಕರಲ್ಲಿ ಮತ್ತು ಮಾನ್ಯ DDP ಉಪನಿರ್ದೇಶಕರಲ್ಲಿ ಮನವಿ ಮಾಡಿದ್ದಾರೆ. ಒಂದು ಲೆಟ್ರು ಹಾಕಿದ್ದಾರೆ. 2 ವರ್ಷದ ಹಿಂದೆ ಇದೇ ಶಿಕ್ಷಣ ಕ್ಷೇತ್ರಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಒಂದು ಸಭೆ ಮಾಡಿದ್ವಿ. ನಾವು ಒಂದು ಪ್ರೊಟೆಸ್ಟ್ ಮಾಡಿಬಿಟ್ಟು ಈ ಅಮ್ಮನ ಏನು ಹೇಳಿದ್ರು, ನಮ್ಮ BO ಮೇಡಮ್ ಅವರು ಒಂದು 6 ತಿಂಗಳಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 2 ವರ್ಷ ಆಯಿತು, ಎಲ್ಲಿ ಮಾಡಿದ್ದೀರ ನೀವು? ಆದರೆ ಯಾರನ್ನೋ ಒಬ್ಬರು ಏನೋ ಒಂದು ಈಗ ಶಂಕರ್ ಸರ್ ಅವ್ರದ್ದು ಒಂದು ಸರ್ಕಾರಿ 1-2 ಶಾಲೆ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಖಾಸಗಿ ಶಾಲೆಗಿಂತ ಸಂಗೀತ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಉತ್ತಮ ತರಬೇತಿ ಹೊಂದಿರುವಂಥ ಒಂದು ಶಿಕ್ಷಕರನ್ನು ಕರ್ಕೊಂಡು ಇಂಗ್ಲೀಷ್ ಮಾಧ್ಯಮದಲ್ಲಿ ಒಂದು ಮಕ್ಕಳಿಗೆ ಒಂದು ಉತ್ತೇಜನ ನೀಡ್ತಾ ಆಕರ್ಷಣೀಯವಾಗಿ ಒಂದು ಶಾಲೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನೀವು ಕೊಡ್ತಾ ಇರೋದೇನು, ಒಬ್ಬ ರಾಜ್ಯ ಪ್ರಶಸ್ತಿ ವಿಕಲಚೇತನರು ಅವರು. ಇದೇನೋ ನೀವು ಮರ್ಯಾದೆ ಕೊಡ್ತಾ ಇದ್ದಾರೆ DDP ಅವರೇ? ಇಲ್ಲಿಗೆ ಬನ್ನಿ, ನೀವು ನೋಡಿ ನಿಮ್ಮ ಮಕ್ಕಳೇನು ಇಲ್ಲಿ ಓದ್ತಾ ಇದ್ದಾರಾ? ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಮಗೂ ಗಮನಕ್ಕೆ ತೋರ್ತಾ ಇದ್ವಿ, ಮಾನ್ಯ ಆಯುಕ್ತರೇ. ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆಯ ಸಚಿವರಿಗೂ ನಾವು ಇದು ಮುಖಾಂತರ ಹೋಗ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವು ಶಂಕರ್ ಸರನ್ನು ಕೂಡಲೇ ಇಲ್ಲಿ ಅಮಾನತನ್ನು ರದ್ದು ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನ ನಾವು ಪೋಷಕರು ಮತ್ತು ಇತರ ಸಂಘ ಸಮಸ್ಯೆಗಳು ಸಮಾನ ವಯಸ್ಕರ ಒಂದು ಸಂಘ ಸಮಸ್ಯೆಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡೋಕ್ಕೆ ನಾವು ರೆಡಿಯಾಗಿರ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಮಾಧ್ಯಮ ಮುಖಾಂತರ ನಾವು ಇದು ಮಾಡ್ತಾ ಇದ್ದೀವಿ. ನಂತರ BEO ಅವರಿಗೆ ಮನವಿ ಸಲ್ಲಿಸಿ ಮುಖ್ಯ ಶಿಕ್ಷಕರ ಮೇಲಿನ ಅಮಾನತು ಆದೇಶವನ್ನು ಕೂಡಲೇ ರದ್ದುಪಡಿಸಿ ಶಾಲೆಯ ಅಭಿವೃದ್ಧಿಗೆ ಅಗತ್ಯವಾದ ಮೂಲಸೌಕರ್ಯಗಳನ್ನು ಒದಗಿಸಬೇಕು ಎಂದು ಪೋಷಕರು ಒತ್ತಾಯಿಸಿದ್ದಾರೆ. ಒಂದು ವೇಳೆ ಈ ನ್ಯಾಯಸಮ್ಮತ ಬೇಡಿಕೆಯನ್ನು ಇಲಾಖೆ ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಪೋಷಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಹೋರಾಟ ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಚಿಂತಾಮಣಿ ನಗರದ ಆಶ್ರಯ ಬಡಾವಣೆ ಶಾಲೆಯೊಂದರಲ್ಲಿ ಶನಿವಾರ ಸಾಮೂಹಿಕವಾಗಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸುತ್ತಿದ್ದ BLO ಅವರನ್ನು ತಹಸೀಲ್ದಾರ್ ಸುದರ್ಶನ್ ಯಾದವ್ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಮನೆಗೆ ಯಾವ್ಯಾವ ಇದೆ ಅಂತ ಅವ್ರಿಗೆ ಗೊತ್ತಿದೆ. ವಾಟರ್ ಮ್ಯಾನ್ ಏನಕ್ಕೆ ಕೊಟ್ಟಿರೋದು ಮತ್ತೆ ನಿಮ್ಗೆ? ಮತ್ತೆ ಏನ್ ಬೆಳಿಗ್ಗೆ ಏನ್ ಕೆಲಸ ಮಾಡ್ತಿದ್ರು ಅವ್ರಿಗೆ? ಚಿಂತಾಮಣಿ ನಗರದ ಆಶ್ರಯ ಬಡಾವಣೆ ಶಾಲೆಯೊಂದರಲ್ಲಿ ಶನಿವಾರ ಸಾಮೂಹಿಕವಾಗಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸುತ್ತಿದ್ದ BLO ಅವರನ್ನು ತಹಸೀಲ್ದಾರ್ ಸುದರ್ಶನ್ ಯಾದವ್ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಆಶ್ರಯ ಬಡಾವಣೆಯಲ್ಲಿ ಮನೆಗೆ ತೆರಳದೆ ಶಾಲೆಯಲ್ಲಿ ನಮೂನೆಗಳನ್ನು ವಿತರಿಸಲಾಗುತ್ತಿದೆ ಎಂಬ ದೂರಿನ ಮೇರೆಗೆ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯಾವುದೇ ಕಾರಣಕ್ಕೂ ಶಾಲೆಯಲ್ಲಿ ನಮೂನೆಗಳನ್ನು ವಿತರಿಸಬಾರದು, ಕಡ್ಡಾಯವಾಗಿ ಮನೆಗೂ ತೆರಳಿ ವಿತರಣೆ ಮಾಡಬೇಕು. ನಮೂನೆಗಳನ್ನು ಭರ್ತಿ ಮಾಡಲು ಮಾರ್ಗದರ್ಶನ ನೀಡಬೇಕು. ಭರ್ತಿ ಮಾಡಿದ 2 ನಮೂನೆಗಳ ಪೈಕಿ 1ರ ಮೇಲೆ ಸಹಿ ಮಾಡಿ ಸ್ವೀಕೃತಿಯಾಗಿ ವಾಪಸ್ ನೀಡಬೇಕು ಎಂದರು. ವಿತರಣೆ ಮಾಡಿ ನಮೂನೆ ಭರ್ತಿ ಮಾಡಲು ಅನುಕೂಲವಾಗುತ್ತದೆ ಎಂದು ಸಹಾಯಕವಾಗಿರುವ ಮುಖಂಡರೇ ಕರೆಸಿದ್ದಾರೆ ಎಂದು BLO ಉತ್ತರಿಸಿದರು. ಯಾರು ಏನೇ ಒತ್ತಡ ತಂದರೂ ಕಾನೂನಿನಂತೆ ಕರ್ತವ್ಯ ನಿರ್ವಹಿಸಬೇಕು. ಕಡ್ಡಾಯವಾಗಿ ಮನೆಗೆ ಭೇಟಿ ನೀಡಬೇಕು. ಮನೆಗಳನ್ನು ಗುರುತಿಸಲು ಸಹಾಯ ಮಾಡುವ ಹಿನ್ನೆಲೆಯಲ್ಲಿ ಅವರನ್ನು ನೇಮಕ ಮಾಡಲಾಗಿದೆ ಎಂದರು. ಶಾಲೆಯಲ್ಲಿ ಮರಗಳ ಕೆಳಗೆ ಜನನಿ ಬಿಡ ರಸ್ತೆಗಳಲ್ಲಿ ಎಲ್ಲರೂ ಸಿಗುತ್ತಾರೆ ಎನ್ನುವ ಉದ್ದೇಶದಿಂದ ಕೆಲವು BLOಗಳು ಹೀಗೆ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅದು ತಪ್ಪು. ಆಯೋಗದ ನಿರ್ದೇಶನದಂತೆ ತರಬೇತಿಯಲ್ಲಿ ನೀಡಿರುವ ಸೂಚನೆಯಂತೆ ಕೆಲಸ ಮಾಡಬೇಕು. ಕೆಲಸ ಸುಲಭವಾಗುತ್ತದೆ, ಎಲ್ಲರೂ ಒಂದೇ ಕಡೆ ಸಿಗುತ್ತಾರೆ ಎಂದು ಒಂದೊಂದು ಕಡೆ ವಿತರಿಸುವುದು ತಪ್ಪಾಗುತ್ತದೆ ಎಂದು ಎಚ್ಚರಿಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.
ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಮೀಪದ ಹೂವಿನ ಅಂಗಡಿ ಬಳಿ ಶುಕ್ರವಾರ ರಾತ್ರಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಡುವ ವಿಚಾರದಲ್ಲಿ ಘರ್ಷಣೆಯಾಗಿದ್ದು, ಹೂ ಕತ್ತರಿಸುವ ಕತ್ತರಿಯಿಂದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಮೀಪದ ಹೂವಿನ ಅಂಗಡಿ ಬಳಿ ಶುಕ್ರವಾರ ರಾತ್ರಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಡುವ ವಿಚಾರದಲ್ಲಿ ಘರ್ಷಣೆಯಾಗಿದ್ದು, ಹೂ ಕತ್ತರಿಸುವ ಕತ್ತರಿಯಿಂದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಕನ್ನಂಪಲ್ಲಿ ನಿವಾಸಿಗಳಾದ ಬಾಲಚಂದ್ರ ಮತ್ತು ವೆಂಕಟೇಶ್ ಗಾಯಾಳುಗಳಾಗಿದ್ದು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಂಜುನಾಥ್, ಮೋಹನ್, ರಾಜು ಹಲ್ಲೆ ನಡೆಸಿದ ಆರೋಪ ಎದುರಾಗಿದೆ. ಬಾಲಚಂದ್ರ ದ್ವಿಚಕ್ರ ವಾಹನದಲ್ಲಿ ಬಂದು ಹೂವಿನ ಅಂಗಡಿಯ ಮುಂದೆ ನಿಲ್ಲಿಸಿ ಹೂವಿನ ಅಂಗಡಿ ಮೇಲಿನ ಮೊಬೈಲ್ ಅಂಗಡಿಗೆ ಹೋಗಿದ್ದಾನೆ. ಹೂವಿನ ಅಂಗಡಿಯವರು ಮುಂದೆ ಪಾರ್ಕಿಂಗ್ ಮಾಡಬೇಡ, ಗ್ರಾಹಕರಿಗೆ ತೊಂದರೆಯಾಗುತ್ತದೆ ಎಂದು ತಡೆದಿದ್ದಾರೆ. ಮಾತಿಗೆ ಮಾತು ಬೆಳೆದು ಜಗಳ ತೀವ್ರಗೊಂಡಿದೆ. ಬಾಲಚಂದ್ರನ ತಮ್ಮ ವೆಂಕಟೇಶ್ ಅಲ್ಲಿಗೆ ಬಂದಿದ್ದಾನೆ. ಜಗಳ ವಿಕೋಪಕ್ಕೆ ಹೋಗಿ ಹೂ ಕತ್ತರಿಸುವ ಕತ್ತರಿಯಿಂದ ಬಾಲಚಂದ್ರ ಮತ್ತು ವೆಂಕಟೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ವೆಂಕಟೇಶ್ಗೆ ಕತ್ತು, ಹೊಟ್ಟೆ ಸೇರಿದಂತೆ 4-5 ಕಡೆ ಕತ್ತರಿಯಿಂದ ಚುಚ್ಚಿದ್ದಾರೆ. ಬಾಲಚಂದ್ರನ ಕತ್ತಿಗೂ ಹೊಡೆತ ಬಿದ್ದಿದೆ. ಗಾಡಿ ಪಾರ್ಕಿಂಗ್ ನಿಲ್ಲಿಸಬೇಡ ಎಂದು ಮೂವರು ಹಲ್ಲೆ ನಡೆಸಿದರು ಎಂದು ಗಾಯಾಳುಗಳು ಹೇಳುತ್ತಾರೆ. ನಮ್ಮ ಹೆಸರು ವೆಂಕಟೇಶ್ ಅಂತ, ಕನಂಪಲ್ಲಿ ಇರ್ತೀವಿ. ಇದು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲ್ ಹತ್ರ ಮೊಬೈಲ್ ಅಂಗಡಿ ಇದೆ. ಆ ಮೊಬೈಲಲ್ಲಿ ನಮ್ಮ ಬ್ರದರು ಮೊಬೈಲ್ ರಿಪೇರಿ ಕೊಟ್ಟಿದ್ರು. ಈಸ್ಕೊಳ್ಳೋಕೆ ಹೋದಾಗ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದೆ. ಅವ್ರ ಮೇಲೆ ಜಗಳ ಮಾಡಿ ಅವ್ರು ಹೊಡಿತಾ ಇದ್ರು. ನಾನು ಅವ್ರನ್ನ ಬಿಡ್ಸೋಕೆ ಹೋದೆ. ಅವ್ನು ನಮ್ಮ ಬ್ರದರ್ನ ಕೆಳಗಡೆ ಬಿಡ್ಸೋಕೆ ನನ್ನ ಮೇಲೆ ಕತ್ರಿಗಳಿಂದ ಅಟ್ಯಾಕ್ ಮಾಡಿರೋದು ಮೂವರು. ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಸರ್. ಹೂವು ಅಂಗಡಿ ಅವರು ಮೋಹನ, ರಾಜು, ಮಂಜು, ಈ ಮೂವರು. ಅದಾದ್ರು ಗಾಡಿ ನಿಲ್ಸಿರೋ ಸರ್. ಇವಾಗ ಎಲ್ಲ ಗಾಡಿ ನಿಲ್ಸಿದೆ ಪಾರ್ಕಿಂಗಲ್ಲಿ. ಇವರು ಪಕ್ಕದಲ್ಲಿ ನಿಲ್ಸೋಕೆ ಹೋಗಿದ್ದಾರೆ. ನೀನು ಹ್ಯಾಂಗೆ ನನ್ನ ಅಂಗಡಿ ಮುಂದೆ ನಿಲ್ಸಿ ಹಂಗೆ ಅಂತ ಕೆಟ್ಟ ಪದಗಳಿಂದ. ಹೂವಿನ ಮಾಲೀಕ ಮೋಹನ್ ಮಾತನಾಡಿ, ಗ್ರಾಹಕರಿಗೆ ತೊಂದರೆಯಾಗುತ್ತದೆ, ಗಾಡಿಯನ್ನು ಸ್ವಲ್ಪ ದೂರ ನಿಲ್ಲಿಸು ಎಂದು ಹೇಳಿದ್ದರಿಂದ ಕುಪಿತಗೊಂಡ ಬಾಲಚಂದ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಮೇಲೆ ಹಲ್ಲೆ ನಡೆಸಿದ. ಮುಖದ ಮೇಲೆ, ಹೊಟ್ಟೆಯ ಮೇಲೆ ಗಾಯಗೊಳಿಸಿದ್ದಾನೆ ಎಂದು ತಿಳಿಸಿದರು. ನಾನು ಅಂಗಡಿ ಆದರೆ ಗಿರಾಕಿ ಬಂದಿತ್ತು. ಅಲ್ಲಿ ಬಂದು ಆರೋ ನೋಡ್ದ ಗಾಡಿ ಅಡ್ಡ ಇದಕ್ಕೋಸ್ಕರ ರಾಪ ಹಬ್ಬಕ್ಕೆ ಎಸ್ಕೊಂತ ಹೇಳ್ದೆ ನಾನು. ಅದಕ್ಕೋಸ್ಕರ ಅವನು ಏನು ಅಂತ ಬಿಟ್ಟಿದ್ದ. ಒಂದು ತಿರುಮತ ಗಿರಾಕಿ ಮಾತಾಡ್ದ. ಅದಕ್ಕೋಸ್ಕರ ನಾನು ರಾಪ ಯಾಲಪ್ಪ ಪಕ್ಕಲಾಗಿ ಎಸ್ಕೊಂತ ಹೇಳಿದ್ರೆ ಅವನು ಮತ್ತೆ ಬಂದು ಏನು ಮೀದ ರೋಡು ಅಪ್ಪಂದೆ ಅಂತ ಹೇಳ್ಬಿಟ್ಟಿದ್ದು ಹೊಡೆಯೋಕ್ಕೆ ಬಂದಾಗ ಇಲ್ಲಿ ಹೊಡೆದಿದ್ದಾನೆ. ಮತ್ತು ಇಲ್ಲಿ ಚುಚ್ಚಿದ್ದಾನೆ. ಈಗ ಚಾಕೋಲ್ ಹಾಕಿದ್ದಾನೆ. ಮತ್ತು ಇಲ್ಲಿ ಇಷ್ಟಕ್ಕೆ ಅವನ ಆರುಗಳೆಲ್ಲ ಕಿತ್ತಾಕಿ ಎಲ್ಲ ನನಗೆ ಹೊಡೆದಿದ್ದಾನೆ. ಚಂದ್ರನ್ ಯಾರು ನಾನೊಬ್ಬನೇ ಇದ್ದಿದ್ದೆ ಅವಾಗ. ಮತ್ತು ಯಾರ್ಯಾರು ಬಂದರು? ಮತ್ತೆ ನಮ್ಮಣ್ಣ ಬಂದ, ಮತ್ತು ನಮ್ಮ ಮಗನೂ ಬಂದಾಗ ಅವ್ರ ಮೇಲೆ ಇಂದ ಹೇಳ್ಕೊಂಡ್ಬಂದು ನಮ್ಮ ಅಕ್ಕ ಅಂತ ಹೇಳ್ಕೊಂಡಿದ್ದೆ. ಮತ್ತು ಗಲಭೆ ಮತ್ತು ನಮ್ಮಣ್ಣವರು ನಂದಿದ್ದಕ್ಕೋಸ್ಕರ ನಮ್ಮಣ್ಣನೂ ಒಂದೆರಡು ಹೊಡೆದ. ಮತ್ತು ನಮ್ಮ ಮಗನೂ 2 ಅಷ್ಟು ಬಿಟ್ಟರೆ ಇನ್ನು ಮತ್ತೆ ನಾವೇನು ಚಾಕು ಹಾಕಿಲ್ಲ, ಏನರಲ್ಲೂ ಹಾಕಿಲ್ಲ. ಅದು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ. ನಗರ ಠಾಣೆ ಪೊಲೀಸರು ಮೂವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ.
ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಲ್ಲಿರುವ ಕ್ರೀಡಾ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ಆವರಣದಲ್ಲಿ ಕ್ರೀಡಾ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಮತ್ತು ಶೂ ವಿತರಣಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಲ್ಲಿರುವ ಕ್ರೀಡಾ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ಆವರಣದಲ್ಲಿ ಕ್ರೀಡಾ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಮತ್ತು ಶೂ ವಿತರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಸ್ಎಲ್ ಮುನಿರಾಜು ಅವರು ತಮ್ಮ ವೈಯಕ್ತಿಕ ವೆಚ್ಚದಲ್ಲಿ ಶಾಲೆಯ ಕ್ರೀಡಾ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಗಳನ್ನು ಕೊಡುಗೆಯಾಗಿ ವಿತರಿಸಿದರು. ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಸೂಕ್ತ ಸೌಲಭ್ಯಗಳ ಕೊರತೆಯಿಂದ ಹಿಂದೆ ಬೀಳಬಾರದು ಎಂಬ ಉದ್ದೇಶದಿಂದ ಈ ನೆರವು ನೀಡಲಾಗಿದೆ. ವಿದ್ಯಾರ್ಥಿಗಳು ಬರಿಗಾಲಿನಲ್ಲಿ ಓಡಿ ಅಭ್ಯಾಸ ಮಾಡುತ್ತಿರುವುದನ್ನು ಗಮನಿಸಿದ ಅವರು ಗುಣಮಟ್ಟದ ಟ್ರ್ಯಾಕ್ ಶೂಗಳನ್ನು ವಿತರಿಸುವ ಮೂಲಕ ಕ್ರೀಡೆಗೆ ಮತ್ತಷ್ಟು ಉತ್ತೇಜನ ನೀಡಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಸ್ಆರ್ ಮುನಿರಾಜು ಮಾತನಾಡಿ, ಗ್ರಾಮೀಣ ಹಾಗೂ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಲ್ಲೂ ಅಪಾರ ಕ್ರೀಡಾ ಪ್ರತಿಭೆ ಅಡಗಿದೆ. ಅವರಿಗೆ ಸೂಕ್ತ ಅವಕಾಶ, ತರಬೇತಿ ಹಾಗೂ ಅಗತ್ಯ ಸೌಲಭ್ಯ ದೊರೆತರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವ ಸಾಮರ್ಥ್ಯ ಅವರಲ್ಲಿದೆ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲೂ ಆಸಕ್ತಿ ಬೆಳೆಸಿಕೊಂಡು ಉತ್ತಮ ಸಾಧನೆ ಮಾಡುವ ಮೂಲಕ ಶಾಲೆ, ಪೋಷಕರು ಹಾಗೂ ದೇವನಹಳ್ಳಿ ತಾಲೂಕಿನ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಎಲ್ಲ ಏನು ಸ್ಪೋರ್ಟ್ಸ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಉತ್ತೇಜನವಾಗಿ ಒಂದು ಟೀ ಶರ್ಟ್ಸನ್ನು ಕೊಡೋ ಒಂದು ಕಾರ್ಯಕ್ರಮ ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು ಹೇಳ್ತಾ ಇದ್ರು. ನಮ್ಮ ಕಾಲೇಜ್ಗೂ ಯಾಕೆ ಈ ರೀತಿ ನೀವು ವ್ಯವಸ್ಥೆ ಮಾಡಬಾರ್ದು, ಕರೆಕ್ಟ್ ಅವ್ರು ಹೇಳೋದು. ಅದೇ ನಮಗೂ ಪ್ರಿನ್ಸಿಪಾಲ್ ಸಾಹೇಬರು ಯಾವಾಗೂ ನಮ್ಗೆ ಇದೇ ರೀತಿ ಉತ್ತೇಜನ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ನಾವು ಮಾಡಬೇಕು. ಯಾವ ರೀತಿ ಅಂದರೆ ನಾವು ಯಾವ ವರ್ಷನೂ ಇಲ್ಲ, ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಎಲ್ಲ ಲೆಕ್ಚರರ್ಸು ಮತ್ತು ಪ್ರಿನ್ಸಿಪಾಲ್ ಸಾಹೇಬರು ಎಲ್ಲರೂ ಆ ಮಕ್ಕಳಿಗೆ ಹೆಚ್ಚಿನಾಗಿ ಪಾಠ ಹೇಳ್ಕೊಟ್ಟು ಅತಿ ಹೆಚ್ಚಿನಾಗಿ ಉತ್ತೀರ್ಣರಾಗೋದಕ್ಕೆ ಅವರೆಲ್ಲ ದೊಡ್ಡ ಸಾಧನೆ ಮಾಡಿರ್ತಾರೆ. ಅದಕ್ಕಾಗಿಯೇ ನಾವು ಏನು ಅಭಿವೃದ್ಧಿ ಸಮಿತಿ ಇದೆ, ಅಭಿವೃದ್ಧಿ ಸಮಿತಿನೂ ಅವ್ರ ಜೊತೆನ ನಾವು ಸೇರಬೇಕಾಗ್ತದೆ. ಇಲ್ಲ ಅಂದರೆ ನಾವು ಕಳೆದೋಗ್ಬಿಡ್ತಾ ಇದ್ವಿ. ಏನು ಅಭಿವೃದ್ಧಿ ಸಮಿತಿಯವರು ನಮ್ಮ ಲೆಕ್ಚರರ್ಸು, ಪ್ರಿನ್ಸಿಪಾಲ್ ಸಾಹೇಬರು ಏನು ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಆ ವಿದ್ಯಾಭ್ಯಾಸದಲ್ಲಿ ನಾವು ಅವ್ರ ಜೊತೆ ನಾವು ಸಾಥ್ ಕೊಡಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಕಳೆದೋಗ್ತೇವೆ. ಹಂಗಾಗಿ ನಾವು ಅವ್ರಿಗೂ ಚೆನ್ನಾಗಿ ಪಾಠ ಇದೆಲ್ಲ ಮಾಡೋದ್ರಿಂದ ಅವ್ರ ಜೊತೆ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಪ್ರಧಾನಿ ಮುಖ್ಯ ಶಿಕ್ಷಕಿ ಅನಸೂಯ ಮಾತನಾಡಿ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅಗತ್ಯ ನೆರವು ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಿ ವೈಯಕ್ತಿಕವಾಗಿ ಟ್ರ್ಯಾಕ್ ಶೂ ಹಾಗೂ ಸಮವಸ್ತ್ರಗಳನ್ನು ಕೊಡುಗೆಯಾಗಿ ನೀಡಿರುವ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಸ್ಆರ್ ಮುನಿರಾಜು ಅವರ ಸೇವಾ ಮನೋಭಾವ ಮಾದರಿಯಾಗಿದೆ. ಅವರ ಈ ಸಹಾಯಕ್ಕೆ ಶಾಲಾ ಆಡಳಿತ ಸದಾ ಚಿರಋಣಿಯಾಗಿರುತ್ತದೆ ಎಂದು ತಿಳಿಸಿದರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8909
45628287. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ BLA 2ರೊಂದಿಗೆ ಕ್ಷೇತ್ರದ ಕಾಂಗ್ರೆಸ್ BLA 1 ರಾಜೀವ್ ಗೌಡ ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗ ಕಾಂಗ್ರೆಸ್ ನಡೆದ ಮತ ರಕ್ಷಣೆ ಕಡೆ ಎಂಬ ಘೋಷಣೆಯೊಂದಿಗೆ ಜನಜಾಗೃತಿ ಸಭೆ ನಡೆಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ BLA 2ರೊಂದಿಗೆ ಕ್ಷೇತ್ರದ ಕಾಂಗ್ರೆಸ್ BLA 1 ರಾಜೀವ್ ಗೌಡ ಶಿಡ್ಲಘಟ್ಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗ ಕಾಂಗ್ರೆಸ್ ನಡೆದ ಮತ ರಕ್ಷಣಾ ಕಡೆ ಎಂಬ ಘೋಷಣೆಯೊಂದಿಗೆ ಜನಜಾಗೃತಿ ಸಭೆ ನಡೆಸಿದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಪ್ರತಿಯೊಬ್ಬ ನಾಗರಿಕರ ಹಕ್ಕು. 2002ರ ಮತದಾರರ ಪಟ್ಟಿಯಲ್ಲಿ ಇರುವ ಹೆಸರುಗಳನ್ನು ಖಾತ್ರಿ ಮಾಡಿಕೊಂಡು ಅರ್ಹ ಮತದಾರರು ಸಹ ಮತದಾರರ ಪಟ್ಟಿಯಿಂದ ವಂಚಿತಗೊಳ್ಳಬಾರದು. ಅದಕ್ಕಾಗಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ BLA 2 ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಅರ್ಹ ಮತದಾರರೆಲ್ಲರೂ ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು. ಕಾಂಗ್ರೆಸ್ BLA 1 ರಾಜೀವ್ ಗೌಡ ಮಾತನಾಡಿ, ಬಿಜೆಪಿ ಮತ್ತು JDS ಪಕ್ಷಗಳ ನಾಯಕರು ಚುನಾವಣಾ ಆಯೋಗವನ್ನು ಕೈಗೊಂಬೆಯಾಗಿ ಮಾಡಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ಅನೇಕ ಮತದಾರರನ್ನು ಮತದಾನದಿಂದ ವಂಚಿತಗೊಳಿಸಿ ಅಧಿಕಾರಕ್ಕೆ ಬಂದಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹ ಷಡ್ಯಂತರ ಮಾಡಲು ಹುನ್ನಾರ ನಡೆಸಲಾಗಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಜಾಗೃತರಾಗಿ ಅರ್ಹ ಮತದಾರರನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಶ್ರಮಿಸಬೇಕೆಂದು ಸಲಹೆ ನೀಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದಲಿ ಹೋಬಳಿಯಲ್ಲಿ BLOಗಳ ಬದಲಾಗಿ JDS ಮತ್ತು ಬಿಜೆಪಿ ಕಾರ್ಯಕರ್ತರು ಗಣತಿ ನಮೂನೆಯನ್ನು ಹಂಚಿದ್ದಾರೆ. ಈ ಸಂಬಂಧ ತಹಸೀಲ್ದಾರ್ ಅವರಿಗೆ ಮಾಹಿತಿ ನೀಡಿದ್ದು, BLOಗಳು ಪಕ್ಷಪಾತ ಧೋರಣೆಯನ್ನು ಅನುಸರಿಸಿದರೆ ಮುಖ್ಯಮಂತ್ರಿ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸೇವೆಯಿಂದ ಅಮಾನತುಗೊಳಿಸುವುದಾಗಿ ಎಚ್ಚರಿಸಿದರು. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಕಾರ್ಯ ಬಹಳ ಮಹತ್ವದ್ದಾಗಿದ್ದು, ಯಾರೂ ಸಹ ನಿರ್ಲಕ್ಷ್ಯ ಮಾಡಬಾರದು. ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಮತದಾರರ ಕುರಿತಿನ ಚೀಟಿಯನ್ನು ಆಧರಿಸಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು. ಯಾರ ಬಳಿ ಚುನಾವಣಾ ಗುರುತಿನ ಕಾರ್ಡ್ ಇರುವುದಿಲ್ಲವೋ ಅವರೆಲ್ಲರೂ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭದಿಂದ ವಂಚಿತಗೊಳ್ಳುತ್ತಾರೆ ಎಂದು ಅರಿವು ಮತ್ತು ಜಾಗೃತಿ ಮೂಡಿಸಿದರು. ಕೆಲವು ಕಡೆ BLOಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಬೂತಲ್ಲಿ ಎಷ್ಟೋ ಒಂದು 1000 ಓಟ್ ಇದ್ರೆ ಆ BLO ಏನು ಫಾರಮ್ಸ್ ಇದೆ ಈಗ ಫಾರಮ್ಗಳನ್ನ ಈಸ್ಕೊಂಡು ಕೆಲವು ಕಡೆ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಏನಂತ ತಹಸೀಲ್ದಾರ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ನಾವೆಲ್ಲ ಈಗಾಗಲೇ ಅಪ್ಲಿಕೇಶನ್ಸು ನಾವು ಕೊಟ್ಬಿಟ್ಟಿದ್ದೀವಿ ಅಂತ. ಕೆಲವು ಮನೆಗಳಲ್ಲಿ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ನಮ್ಗೆ ಬಂದೇ ಇಲ್ಲ ಅಂತ ಇದ್ದಾರೆ. ಆ ಫಾರಮ್ಗಳು ಎಲ್ಲೋಯ್ತು ಅಂತಂದರೆ ಇಲ್ಲಿ ಯಾರು ಮುಂದೆ ನಿಂತ್ಕೋಬೇಕು ಎಲೆಕ್ಷನ್ಗೆ, ನಮ್ಮ ಇಲ್ಲಿ JDS ಅವ್ರು ಇರ್ಬೋದು, BJP ಅವರು ಯಾರು ನಮ್ಮ ವಿರೋಧಿಗಳಿದ್ದಾರೆ ಕೆಲವ್ರು ಏನು ಮಾಡಿದ್ದಾರೆ ಆ ಫಾರಮ್ಗಳನ್ನ ಎತ್ತಿಟ್ಕೊಂಡ್ಬಿಟ್ಟು ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಮನೆ ಮನೆಗೆ ಅವರೇ ತೊಗೊಂಡೋಗಿ ಕೊಡೋಂಥ ಕೆಲಸ ಮಾಡ್ತಿದ್ದಾರೆ. BLOಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಏನಂತಂದರೆ ಈಗ ನಮ್ಮ ಜನ ತುಂಬ ಹೆಂಗೆ ಅಂದರೆ ತುಂಬ ಮುಗ್ಧರು ಇಲ್ಲಿರೋಂಥ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವರು ಪಾಪ ತಿಳುವಳಿಕೆ ಇಲ್ದಾರಂಥವ್ರು ಇದ್ದಾರೆ. ಅವ್ರಿಗೇನಾಗತ್ತೆ ನಮ್ಮ ಮನೆ ತನಕ ಬಂದು ಪಾಪ ಎಕ್ಸಾಂಪಲ್ ಇವಾಗ ಯಾರೋ ಇದ್ದಾರೆ ಇಲ್ಲಿ, ಯಾರೋ ಒಬ್ಬರು ಪಾಷಾ ಅವರು ಬಂದು ನಮ್ಮ ಮನೆಗೆ ಬಂದು ನಮಗೆ ವೋಟ್ ID ಕಾರ್ಡ್ ಮಾಡಿಕೊಟ್ರು, ಅವ್ರಿಗೆ ವೋಟ್ ಹಾಕ್ಬೇಕು ನಾಳೆ ನಗರಸಭೆ ಚುನಾವಣೆ ಬಂದಾಗ ಅನ್ನೋ ಒಂದು ಸಿಂಪತಿ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಕೆಲವ್ರು ಏನು ಮಾಡಿದ್ದಾರೆ, ನಾನು ತಹಸೀಲ್ದಾರ್ ಕಡೆಯಿಂದ ಅವ್ರಿಗೂ ಫೋನು ಮಾಡಿಸಿದ್ದೆ BLOಗೆ. ಹೆಂಗ್ರಿ ಹೇಳ್ತಾ ಇದ್ದಾರೆ ಎಲ್ಲ ಮನೆಗೆ ಸೇರಿದೆ ಅಂತ. ಇಲ್ಲಿ ನೋಡ್ರಿ ಕೆಲವು ಮನೆಗಳವ್ರು ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಸಾಧನೆಯಲ್ಲಿ ಹಂಗೆ ಆಯಿತು. ಒಂದು ಬೂತಲ್ಲಿ 780 ಓಟ್ ಇದೆ, 780 ಫಾರಮು ಕೊಟ್ಟಿದ್ದಾರೆ BLO ಕೈಗೆ. ಆ BLO ಕೈ ಕೊಟ್ಟಿದ್ರೆ ಏನು ಮಾಡಿದ್ದಾರೆ ಅಲ್ಲಿ ಈಗ ನಮ್ಮ ವಿರೋಧಿಗಳು ಯಾರು ನೆಕ್ಸ್ಟ್ ಅಲ್ಲಿ ಚುನಾವಣೆಗೆ ನಿಂತ್ಕೋಬೇಕು, ಅಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಯಾರು ನಿಂತ್ಕೋಬೇಕಾಗಿ ಅಂದ್ಕೊಂಡಿದ್ರು ಅವ್ರು ಏನು ಮಾಡಿದ್ದಾರೆ ಆ ಫಾರಮ್ಗಳನ್ನೆಲ್ಲ ಎತ್ಕೊಂಡೋಗಿ ಇಟ್ಕೊಂಡ್ಬಿಟ್ಟು ಎಲ್ಲ ಆಗಿದೆ ಅಂತ ಇಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಒಂದು ಮನೆಗೂ ಒಂದು ಫಾರಮು ಕೊಟ್ಟಿಲ್ಲ. ಅಲ್ಲಿ ಅವ್ರ ಪ್ಲಾನ್ ಏನಂದರೆ ಇವರೇ ಹೋಗಿ ಮನೆಗೂ ಫಾರಮ್ಸ್ ಕೊಡೋದು, ಅವರೇ ಫಿಲ್ ಮಾಡಿಸಿ ನಾನೇ ವೋಟರ್ ID ಕಾರ್ಡ್ ಮಾಡಿಸ್ಕೊಟ್ಟೆ ಅಂತ ಹೇಳೋದು. ನಾಳೆ ಬೆಳಿಗ್ಗೆ ಎಲೆಕ್ಷನ್ ಬಂದಾಗ ನಮಗೆ ವೋಟ್ ಹಾಕಿ ಅಂದರೆ ಇವರೇ ಮಾಡಿಸ್ಕೊಟ್ಟಿರೋದು ಅನ್ನೋ ಥರ. ಈಗಲೂ ಕೂಡ ನಮ್ಮಲ್ಲಿ ಇಲ್ಲೂ ತುಂಬ ಜನ ಇದ್ದಾರೆ. ಸರ್ಕಾರದಿಂದ ಅನುದಾನ ಬರುತ್ತೆ, ಸರ್ಕಾರದಿಂದ ದುಡ್ಡು ಬರುತ್ತೆ. ಈಗ ಎಷ್ಟು ದುಡ್ಡು ಬಂದರೂ ಇವಾಗ ನೋಡಿ 2,000 ರೂಪಾಯಿ ಮಹಿಳೆಯರಿಗೆ ಬರ್ತಾ ಇದೆ, ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವರು ಏಜೆಂಟ್ಗಳು ಏನು ಮಾಡ್ತಿದ್ದಾರೆ, ಅವ್ರು ಹೋಗಿ ಅದನ್ನು ಮಾಡಿಸ್ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇಲ್ಲ, ನಾನು ಮಾಡಿಸ್ಕೊಟ್ಟಿದ್ದು ನಾನು ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಅವರು ಅಡ್ವಾಂಟೇಜ್ ತಗೋತಿದ್ದಾರೆ. ಹಂಗಾಗಿ ಇಲ್ಲೂ ಅದೇ ಕೂಡ ಕೆಲಸ ನಡೀತಾ ಇದೆ. ಅದಕ್ಕೆ ನಾವು ಮಾಡಬೇಕಿರೋದು ಏನಂದರೆ
ನಮ್ಮ BLA2ಗಳು ಯಾರ್ಯಾರು ಇದ್ದೀರಿ ಅವ್ರು ಇವತ್ತೇ ಅಲರ್ಟ್ ಆಗಿ ಪ್ರತಿಯೊಂದು ಮನೆಗೂ ಹೋಗಬೇಕು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜುಲೈ 5ರಂದು ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪುತ್ಥಳಿ ಅನಾವರಣಗೊಳ್ಳಲಿದ್ದು, ಈ ಸಮಾರಂಭವನ್ನು ಐತಿಹಾಸಿಕ ಹಾಗೂ ಅದ್ದೂರಿ ಕಾರ್ಯಕ್ರಮವಾಗಿ ಆಚರಿಸಲು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳು ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜುಲೈ 5ರಂದು ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪುತ್ಥಳಿ ಅನಾವರಣಗೊಳ್ಳಲಿದ್ದು, ಈ ಸಮಾರಂಭವನ್ನು ಐತಿಹಾಸಿಕ ಹಾಗೂ ಅದ್ದೂರಿ ಕಾರ್ಯಕ್ರಮವಾಗಿ ಆಚರಿಸಲು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳು ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿವೆ. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ 107 ಗ್ರಾಮ ಪಂಚಾಯಿತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಭಾವಚಿತ್ರವನ್ನು ಒಳಗೊಂಡ ಹೂವಿನ ಪಲ್ಲಕ್ಕಿಗಳು ಮೆರವಣಿಗೆಯ ಮೂಲಕ ಜಿಲ್ಲಾಡಳಿತದ ಭವನದ ಆವರಣಕ್ಕೆ ಆಗಮಿಸಲಿವೆ. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು, ಡೊಳ್ಳು ಕುಣಿತ, ಜಾನಪದ ಕಲಾ ಪ್ರದರ್ಶನಗಳು ಹಾಗೂ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಸಾರುವ ಕಾರ್ಯಕ್ರಮಗಳು ನಡೆಯಲಿದ್ದು, ಜಿಲ್ಲಾಡಳಿತ ಭವನದ ಸುತ್ತಮುತ್ತ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ಸಮಾರಂಭದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ವಹಿಸಲಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಮನ್ವಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು 15,000ಕ್ಕೂ ಅಧಿಕ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಜಿಲ್ಲಾ ಪಂಚಾಯಿತಿ CEO ಡಾಕ್ಟರ್ ವಾಸಂತಿ ಅಮರ್ ತಿಳಿಸಿದ್ದಾರೆ. ನಮ್ಮ ಎಲ್ಲ 107 ಪಂಚಾಯತಿ, ಈಗ ನಮಗೆ ನೆಲಮಂಗಲದಲ್ಲಿ 6 ಪಂಚಾಯತಿ ಸೇರ್ಕೊಂಡು 107 ಪಂಚಾಯತಿಯಿಂದ ಪಲ್ಲಕ್ಕಿಗಳು ಬರುತ್ತೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಫೋಟೋ ಇಟ್ಕೊಂಡು ವಿಜೃಂಭಣೆ ಅಲಂಕಾರ ಮಾಡಿಕೊಂಡು ಎಲ್ಲ ಹೊರಟು ಬಂದು ಇಲ್ಲಿ ನಮ್ಮ ಜಿಲ್ಲಾಡಳಿತ ಭವನದಲ್ಲಿ 14 ಅಡಿ ಎತ್ತರದ ಕಂಚಿನ ಒಂದು ಪ್ರತಿಮೆ ಅನಾವರಣ ಇದರಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಬರ್ತಾರೆ. ಸೊ ಆ ಟ್ಯಾಬ್ಲಾಯ್ಸ್ ಎಲ್ಲ ಬರುತ್ತೆ. ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 3 ಡಿಪಾರ್ಟ್ಮೆಂಟ್ ಸೇರಿಕೊಂಡು ನಾವು ಇದನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಸ್ತೆ ಪಕ್ಕ ಉರುಳಿ ಬಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ 26 ಮಂದಿ ಪ್ರಯಾಣಿಕರು. 15 ಪ್ರಯಾಣಿಕರಿಗೆ ಗಾಯಾಳುಗಳಿಗೆ ಮುದ್ದೇನಹಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮುಖ್ಯ ಶಿಕ್ಷಕ ಎಂ ಶಂಕರ್ ಅಮಾನತು ಖಂಡಿಸಿ ಗುಡಿಬಂಡೆ BEO ಕಚೇರಿ ಮುಂದೆ ಪೋಷಕರ ಪ್ರತಿಭಟನೆ. ಕೂಡಲೇ ಮುಖ್ಯ ಶಿಕ್ಷಕರ ಅಮಾನತು ಆದೇಶ ರದ್ದತಿಗೆ ಪೋಷಕರ ಆಗ್ರಹ. ಚಿಂತಾಮಣಿಯಲ್ಲಿ SIR ನಿಯಮ ಉಲ್ಲಂಘಿಸಿ ನಮೂನೆಗಳ ವಿತರಣೆ. ಗುಂಪು ಕಟ್ಟಿಕೊಂಡು ಎನ್ಯುಮರೇಷನ್ ನಮೂನೆ ವಿತರಿಸುತ್ತಿರುವ BLOಗೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ತರಾಟೆ. ಬೈಕ್ ಪಾರ್ಕಿಂಗ್ ವಿಷಯದಲ್ಲಿ ಇಬ್ಬರ ನಡುವೆ ಘರ್ಷಣೆ. ವ್ಯಕ್ತಿಯ ಮೇಲೆ ಕತ್ತರಿಯಿಂದ ಹಲ್ಲೆ. ಚಿಂತಾಮಣಿ ನಗರದ ಜೋಡಿ ರಸ್ತೆಯ ಹೂವಿನ ಅಂಗಡಿ ಬಳಿ ಶುಕ್ರವಾರ ರಾತ್ರಿ ಘಟನೆ. ಹಲ್ಲೆಗೆ ಸಂಬಂಧಿಸಿ ಪೊಲೀಸರ ಪರಿಶೀಲನೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.